ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ರಾಜಕೀಯದಲ್ಲಿ ಅದೃಷ್ಟ ಅನ್ನೋದು ಒಮ್ಮೆ ಕೈ ಹಿಡಿಯಬಹುದು, ಆದ್ರೆ ಪದೇ ಪದೇ ಕೈ ಕೊಡಲ್ಲ. ಕೆಲವೊಮ್ಮೆ ಕೈ ಹಿಡಿಯುತ್ತೆ. ಸೂತ್ರಧಾರ ಗಟ್ಟಿಯಾದರೆ ಎದುರಾಳಿಗಳ ಎಷ್ಟೇ ದೊಡ್ಡ ಕೋಟೆ ಇದ್ರೂ ಅದು ಮರಳುಗಾಡಿನ ಅರಮನೆಯಂತೆ ಕುಸಿದು ಬಿಡುತ್ತೆ. ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಈಗ ಇಡೀ ರಾಜ್ಯದ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಯಾರು ಗೆಲ್ಲಲ್ಲ ಅಂತ ವಿರೋಧ ಪಕ್ಷಗಳು ಸವಾಲು ಹಾಕಿದ್ರು, ಅದೇ 5 ಸೀಟನ್ನು ಅತ್ಯಂತ ಚಾಣಾಕ್ಷತನದಿಂದ ಕಾಂಗ್ರೆಸ್ ತನ್ನ ಪಾಲು ಮಾಡಿಕೊಂಡಿದೆ. ಈ ಗೆಲುವಿನ ಹಿಂದೆ ಇರೋದು ಒಬ್ಬನೇ ಒಬ್ಬ ಮೆಜಿಷಿಯನ್, ಅವರೇ ಕನ್ನಡಿಗರ ಬಂಡೆ DK ಶಿವಕುಮಾರ್. ಇದು ಅವರ CM ಆದ ನಂತರದ ಮೊದಲ ಗೆಲುವು ಅಂದ್ರೆ ತಪ್ಪಾಗಲ್ಲ. ಆದ್ರೆ ಇತ್ತ ವಿರೋಧ ಪಕ್ಷಗಳಾದ BJP ಮತ್ತು JDS ಮೈತ್ರಿಗೆ ಇದು ಕೇವಲ ಸೋಲಲ್ಲ, ಬದಲಿಗೆ ತಲೆಯ ಮೇಲೆ ಬಿದ್ದ ದೊಡ್ಡ ಚಾವುಟಿ ಏಟಾಗಿದೆ. ಹಾಗಾದ್ರೆ ಈ ಚುನಾವಣೆ ಯಾವಾಗ ನಡೆದಿತ್ತು, ಯಾವ ಪಕ್ಷಗಳು ಎಷ್ಟು ಸೀಟ್ ಗೆದ್ದವು, ಯಾರು ಗೆದ್ದಿದ್ದಾರೆ, ಕಾಂಗ್ರೆಸ್ನ ಭರ್ಜರಿ ಜಯಕ್ಕೆ ಕಾರಣವೇನು, ಏನೆಲ್ಲ ಹಗ್ಗ ಜಗ್ಗಾಟ ನಡೆದಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಿನ್ನೆ 18ನೇ ತಾರೀಕು ಅಂದ್ರೆ ಗುರುವಾರ ವಿಧಾನಸೌಧದಲ್ಲಿ ಬೆಳಗ್ಗೆ 9ರಿಂದ ವಿಧಾನ ಪರಿಷತ್ತು ಚುನಾವಣೆ ಮತದಾನ ಆರಂಭವಾಗಿತ್ತು. ಹಾಗೆ ಸಂಜೆ ಮತ ಎಣಿಕೆ ಕೂಡ ನಡೆಯಿತು. ರಿಸಲ್ಟ್ಗೂ ಮುನ್ನವೇ ಸಂಖ್ಯಾಬಲ ಆಧರಿಸಿ ಕಾಂಗ್ರೆಸ್ 4 ಹಾಗೂ BJP 2 ಸ್ಥಾನ ಗೆಲ್ಲಲಿದೆ ಎಂದು ಅಂದಾಜು ಮಾಡಲಾಗಿತ್ತು. ಹಾಗೆ ಉಳಿದ 1 ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೂ JDS ನಡುವೆ ಸ್ಪರ್ಧೆ ಇತ್ತು. ಕೊನೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವು ಸಾಧಿಸಿದ್ದು, JDSನ ಗೋವಿಂದ ರಾಜು ಸೋತಿದ್ದಾರೆ. ಭರ್ಜರಿ ಜಯ ಸಾಧಿಸಿದ ಕಾಂಗ್ರೆಸ್ನ 5 ಜನ ವೀರರು ಯಾರು? ಕಾಂಗ್ರೆಸ್ ಪಕ್ಷದ ಅಧಿಕೃತ ಸಂಖ್ಯಾಬಲ 135 ಇತ್ತು. ಗರಿಷ್ಠ ಅಂದ್ರೆ 4 ಸೀಟುಗಳನ್ನು ಮಾತ್ರ ಅವರು ಸುಲಭವಾಗಿ ಗೆಲ್ಲಬಹುದಿತ್ತು. ಆದ್ರೆ ಫಲಿತಾಂಶ ಬಂದಾಗ ಇಡೀ ವಿಧಾನಸೌಧವೇ ನಡುಗಿತ್ತು. ಕಾಂಗ್ರೆಸ್ ಬರೋಬ್ಬರಿ 151 ಮತಗಳ ಪಡೆದು ತನ್ನ 5 ಅಭ್ಯರ್ಥಿಗಳನ್ನು ಮೊದಲ ಸುತ್ತಿನಲ್ಲೇ ಗೆಲ್ಲಿಸಿದೆ. ಕಾಂಗ್ರೆಸ್ನಿಂದ ಗೆದ್ದು ಬೀಗಿದ 5 ಜನ ನಾಯಕರು ಹಾಗೂ ಅವರಿಗೆ ಸಿಕ್ಕ ಮತಗಳನ್ನು ನೋಡೋದಾದ್ರೆ, BK ಹರಿಪ್ರಸಾದ್ 30 ಮತಗಳು, ತಿಪ್ಪಣ್ಣ ಕಾಮಕ್ನೂರು 30 ಮತಗಳು, PV ಮೋಹನ್ 29 ಮತಗಳು, ಶಿವಣ್ಣ ಮಳವಳ್ಳಿ 30 ಮತಗಳು, ವಿನಯ್ ಕಾರ್ತಿಕ್ 32 ಮತಗಳು. ಇನ್ನು BJPಯಿಂದ ಜಯ ಸಾಧಿಸಿದ ಕ್ಯಾಂಡಿಡೇಟ್ಗಳು: ಲಿಂಗರಾಜು ಪಾಟೀಲ್ 27 ಮತಗಳು, ರಘು ಕೌಡ್ಲಿ 29 ಮತಗಳು. ಅಂದಾಜ್ಗೆ ಈ ಫಲಿತಾಂಶದಲ್ಲಿ ಹೆಚ್ಚು ಗಮನ ಸೆಳೆದಿರುವುದು ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್. ಯಾಕಂದ್ರೆ ಇವರು ಕಾಂಗ್ರೆಸ್ನ 5ನೇ ಜಿದ್ದಾಜಿದ್ದಿನ ಅಭ್ಯರ್ಥಿಯಾಗಿದ್ರು. ಮೊದಲೇ ಹೇಳಿದ ಹಾಗೆ ಕಾಂಗ್ರೆಸ್ಗೆ 4 ಜನರನ್ನು ಗೆಲ್ಲಿಸುವಷ್ಟು ಮಾತ್ರ ಮತಗಳು ಇದ್ದವು. ಆದರೆ ರಿಸಲ್ಟ್ ಬಂದ ಮೇಲೆ ವಿನಯ್ ಕಾರ್ತಿಕ್ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಗೆದ್ದಿರುವುದಲ್ಲದೆ 32 ಮತಗಳು ಪಡೆದಿದ್ದಾರೆ. ಇದು ಇಡೀ ಚುನಾವಣೆಯಲ್ಲೇ ಅತಿ ಹೆಚ್ಚು ಮತ ಪಡೆದ ಹೆಗ್ಗಳಿಕೆ ಆಗಿದೆ. ಇವರ ಗೆಲುವಿನ ಮೂಲಕ JDSನ ಏಕೈಕ ಅಭ್ಯರ್ಥಿ ಗೋವಿಂದ ರಾಜು ಕೇವಲ 14 ಮತಗಳನ್ನು ಪಡೆದು ಹೀನಾಯವಾಗಿ ಸೋಲನ್ನಪ್ಪಿದ್ದಾರೆ. JDS ಅಭ್ಯರ್ಥಿ ಸೋತ ಬೆನ್ನಲ್ಲೇ ಪಕ್ಷದ ನಾಯಕರು ಅಡ್ಡ ಮತದಾನದ ಕುರಿತು ಆರೋಪಿಸಿದ್ದಾರೆ. JDS ಮತ್ತು BJPಯಿಂದ ನಡೆದ ಅಡ್ಡ ಮತದಾನದಿಂದಲೇ ಸೋಲಾಗಿದೆ ಎಂದು ದೂರಲಾಗಿದೆ. ಚುನಾವಣೆಯಲ್ಲಿ ಸೋತ JDS ಕ್ರಾಸ್ ವೋಟಿಂಗ್ ಬಗ್ಗೆ ಆರೋಪಿಸಿದೆ. ಅಡ್ಡ ಮತದಾನ ನಡೆದು JDS ಹಾಗೂ BJP ಮತಗಳು ಕಾಂಗ್ರೆಸ್ ಪಾಲಾಗಿವೆ. ಹೀಗಾಗಿ 4 ಮಂದಿ ಗೆಲ್ಲುವ ಜಾಗದಲ್ಲಿ ಕಾಂಗ್ರೆಸ್ನ 5 ಜನ ಗೆದ್ದಿದ್ದಾರೆ. 62 ಶಾಸಕರ BJP ಬಲದಲ್ಲಿ 2 ಅಭ್ಯರ್ಥಿಗಳಿಗೆ 30 ಸ್ಥಾನ ಹಂಚಿತ್ತು. ಉಳಿದವುಗಳನ್ನು JDS ಅಭ್ಯರ್ಥಿಗೆ ಹಾಕುವಂತೆ ಸೂಚನೆ ನೀಡಲಾಗಿತ್ತು. ಹಾಗೆ JDS ನಲ್ಲಿದ್ದ 18 ಸದಸ್ಯರಲ್ಲಿ ಕೆಲವರು ಅಡ್ಡ ಮತದಾನದ ಮಾಡಿದ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಿದ್ದಾರೆ. ದಳ ಕಮಲ ಕೋಟೆಗೆ ಕನ್ನ ಹಾಕಿದ ಕೈಗಳು, ಆ ಕೈಕಲಿಗಳು ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ರು? BJP ಪಕ್ಷದಿಂದ ಕ್ರಾಸ್ ವೋಟಿಂಗ್. BJPಯ 62 ಶಾಸಕರ ಪೈಕಿ ಕನಿಷ್ಠ 3ರಿಂದ 4 ಶಾಸಕರು ಬಹಿರಂಗವಾಗಿಯೇ ಬಂಡಾಯವೆದ್ದು ಕಾಂಗ್ರೆಸ್ ಪರ ವೋಟು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಕೇಳಿಬರುತ್ತಿರುವ ಹೆಸರು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಇವರಿಬ್ಬರು ಈಗಾಗಲೇ BJPಯಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ. ಆದರೆ ಇವರ ಜೊತೆಗೆ ಇನ್ನು 2 ರಹಸ್ಯವಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರಿಗೆ ಜೈ ಎಂದಿರೋದು ರಿಸಲ್ಟ್ ಮೂಲಕ ಗೊತ್ತಾಗಿದೆ. JDS ಪಕ್ಷದಿಂದ ಮಹಾದ್ರೋಹ,
ಜೆಡಿಎಸ್ಗೆ ಇದ್ದದ್ದು 18 ಶಾಸಕರು. ಜೊತೆಗೆ ಬಿಜೆಪಿ ತನ್ನ ಕೋಟದಿಂದ 3 ಮತಗಳನ್ನು ಜೆಡಿಎಸ್ಗೆ ವರ್ಗಾಯಿಸಿತ್ತು. ಒಟ್ಟು 21 ಮತಗಳು ಬರಬೇಕಿದ್ದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜುಗೆ ಸಿಕ್ಕಿದ್ದು ಕೇವಲ 14 ಮತಗಳು. ಅಂದ್ರೆ ಜೆಡಿಎಸ್ ನ ಸ್ವಂತ ಶಾಸಕರೇ 4 ಜನ ಮುಲಾಜಿಲ್ದೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಒಳಗೊಳಗೆ ಮೈತ್ರಿ ಇಷ್ಟವಿಲ್ಲ ಜೆಡಿಎಸ್ ಶಾಸಕರು ಎಚ್ ಡಿ ಕುಮಾರಸ್ವಾಮಿ ಅವರು ತಂತ್ರಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಚುನಾವಣೆ ಗೆಲುವಿನ ಬಳಿಕ BK ಹರಿಪ್ರಸಾದ್ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. ಬಿಜೆಪಿಯಿಂದ ಜೆಡಿಎಸ್ನಿಂದ ಅಡ್ಡ ಮತದಾನ ಆಗಿದೆ ಎಂದು ಹೇಳಿದ್ದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ, ಇದು ಕೋಮುವಾದಿ ಹಾಗೂ ಜಾತಿವಾದಿಗಳ ವಿರೋಧದ ಗೆಲುವು. ಚುನಾವಣೆ 2028ರ ಚುನಾವಣೆಗೆ ದಿಕ್ಕು ತೋಚಿದಂತಾಗಿದೆ. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಶಾಸಕರು ನಮಗೆ ಅಡ್ಡ ಮತದಾನ ಮಾಡಿದ್ದಾರೆ, ಅಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳ ಪರ ಇದ್ದಾರೆ ಎಂದರ್ಥ. ನಮ್ಮ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ. ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿದೆ. ಇದಕ್ಕೆ ಉದಾಹರಣೆ ಇವತ್ತು ನಡೆದ ಚುನಾವಣೆ ಹಾಗೂ ಅದರ ಫಲಿತಾಂಶ ಎಂದು ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಗೆದ್ದು ಬೀಗಿದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರ ನಾಯಕತ್ವದ ಮೇಲೆ ಪ್ರಶ್ನೆಗಳು ಮೂಡಿವೆ. ಈ ಫಲಿತಾಂಶ ಬಂದ ತಕ್ಷಣ ಕೇಳಿ ಬರುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಕರ್ನಾಟಕ ಬಿಜೆಪಿಯಲ್ಲಿ BY ವಿಜೇಂದ್ರ ಮತ್ತು ವಿರೋಧ ಪಕ್ಷ ನಾಯಕ R ಅಶೋಕ್ ಇಬ್ಬರು ಸಂಪೂರ್ಣ ವೇಸ್ಟ್ ಎಂದು ಸಾಬೀತಾಯಿತೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ರಿಸಲ್ಟ್ ಮೂಲಕ ಇವರಿಬ್ಬರ ನೇತೃತ್ವದ ಸೇಫ್ಟಿ ಯೂನಿಟ್ ತಲೆಯ ಮೇಲೆ ಮುಖಭಂಗದ ಕಿರೀಟ ಇಟ್ಟುಕೊಂಡಿದೆ. ಯಡಿಯೂರಪ್ಪನವರ ಮಗ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಹೈಕಮಾಂಡ್ ತಲೆಬಾಗಿ ವಿಜೇಂದ್ರನ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿತು. ಆದರೆ ಸ್ವಂತ ಪಕ್ಷದ ಶಾಸಕರನ್ನೇ ಹಿಡಿತದಲ್ಲಿಟ್ಟುಕೊಳ್ಳಲು ಇವರಿಂದ ಸಾಧ್ಯವಾಗುತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರಂತಹ ಹಿರಿಯರು ಇವರ ಮಾತನ್ನೇ ಕೇಳುತ್ತಿಲ್ಲ. ಸ್ವಂತ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ತಡೆಯಲು ಆಗದ ವಿಜೇಂದ್ರ ಬಿಜೆಪಿಗೆ ಲಯಬಿಟಿ ಹೊರೆ ಹಾಕಿದ್ದಾರೆ ಅನ್ನೋ ಆಕ್ರೋಶ ಪಕ್ಷದಲ್ಲಿದೆ. R ಅಶೋಕ್ ಅವರ ಹೋರಾಟ. ವಿರೋಧ ಪಕ್ಷದ ನಾಯಕನಾಗಿ ವಿಧಾನಸಭೆಯಲ್ಲಿ ಗರ್ಜಿಸಬೇಕಿದ್ದ R ಅಶೋಕ್ ಬರೀ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುವುದರಲ್ಲೇ ಕಾಲ ಕಳೆಯುತ್ತಿದ್ದಾರೆ. ತನ್ನದೇ ಕಣ್ಣೆದುರು ಬಿಜೆಪಿ ಶಾಸಕರು ಕೈ ಬಿಟ್ಟು ಹೋಗುತ್ತಿದ್ದರೂ R ಅಶೋಕ್ ಕೈ ಕಟ್ಟಿ ಕೂತಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಯಾರಾದ್ರೂ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಿ ಕ್ರಮ ತಗೊಳ್ತೀವಿ ಅಂತ ಅಶೋಕ್ ಹೇಳಿರೋದು ಈಗ ಹಾಸ್ಯಾಸ್ಪದವಾಗಿ ಕಾಣುತ್ತಿದೆ. ಶಾಸಕರನ್ನು ಒಟ್ಟಾಗಿ ಇಡದ ಅಶೋಕ್ ಮತ್ತು ವಿಜೇಂದ್ರ ಇಬ್ಬರು ಕಾಂಗ್ರೆಸ್ ಮತ್ತು DKಶಿ ಮುಂದೆ ಬಕ್ರ ಆಗಿ ನಿಂತಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಇದು ಎಷ್ಟು ದೊಡ್ಡ ಡ್ಯಾಮೇಜ್. ಸೋಲು ಕೇವಲ ಒಂದು MLC ಸೀಟಿನ ಸೋಲಲ್ಲ, ಇದು 2028ರ ಮುಂದಿನ ವಿಧಾನಸಭಾ ಚುನಾವಣೆಗೆ ಮುನ್ನ NDA ಮೈತ್ರಿಕೂಟದ ಆಂತರಿಕ ಭೀಕರವನ್ನು ಜಗಜಾಹೀರು ಮಾಡಿದೆ. ಜೆಡಿಎಸ್ ಅಸ್ತಿತ್ವಕ್ಕೆ ಧಕ್ಕೆ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾದ ಸಂಭ್ರಮದಲ್ಲಿ ಇದ್ದಾರೆ. ಇತ್ತ ಕರ್ನಾಟಕದಲ್ಲಿ ಜೆಡಿಎಸ್ ಶಾಸಕರು DKಶಿ ಪರ ವಾಲುತ್ತಿದ್ದಾರೆ. ಒಕ್ಕಲಿಗ ಸೀಟುಗಳ ಮೇಲಿನ ಹಿಡಿತವನ್ನು ಜೆಡಿಎಸ್ ಕಳೆದುಕೊಳ್ಳುತ್ತಿದೆ. ಬಿಜೆಪಿಯಲ್ಲಿ ಹೆಚ್ಚಾದ ಬಣ ರಾಜಕೀಯ. ವಿಜೇಂದ್ರ ವಿರೋಧಿ ಬಣ ಈ ಫಲಿತಾಂಶವನ್ನು ಅಸ್ತ್ರವಾಗಿ ಬಳಸಿ ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಇವರಿಬ್ಬರನ್ನು ಹುದ್ದೆಯಿಂದ ಕೆಳಗಿಳಿಸಲು ಪ್ಲಾನ್ ಮಾಡಲು ಆರಂಭಿಸಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ DK ಶಿವಕುಮಾರ್ ಅವರಿಗೆ ಎದುರಾದ ಮೊದಲ ಅಗ್ನಿ ಪರೀಕ್ಷೆ ಇದಾಗಿತ್ತು. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸಿದಾಗಲೇ ಎಲ್ಲರೂ ಇದು ಆತ್ಮಹತ್ಯೆ ನಿರ್ಧಾರ ಅಂದುಕೊಂಡಿದ್ದರು. ಆದ್ರೆ DKಶಿ ತಲೆ ಒಳಗೆ ಬೇರೆದೇ ಪ್ಲಾನ್ ಇತ್ತು. ರಹಸ್ಯ ಸಂಧಾನ ಮತ್ತು ತಡರಾತ್ರಿ ಮೀಟಿಂಗ್. ಚುನಾವಣೆಗಿಂತ 3 ದಿನ ಮುಂಚೆಯೇ ಅಸಮಾಧಾನಗೊಂಡಿದ್ದ ಬಿಜೆಪಿ ಹಾಗೂ ಜೆಡಿಎಸ್ನ ಕನಿಷ್ಠ 15 ಶಾಸಕರ ಜೊತೆಗೆ DKಶಿ 1-to-1 ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕ್ಷೇತ್ರಗಳ ಅಭಿವೃದ್ಧಿ, ಅನುದಾನದ ಆಮಿಷ ಹಾಗೂ ಭವಿಷ್ಯದ ರಾಜಕೀಯ ರಕ್ಷಣೆಯ ಭರವಸೆ ನೀಡಿ ಅವರ ಮನವೊಲಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ. ಒಗ್ಗಟ್ಟಿನ ಮಂತ್ರ. ಕಾಂಗ್ರೆಸ್ನ 135 ಶಾಸಕರಲ್ಲಿ ಒಂದೇ ಒಂದು ಮತವು ವ್ಯರ್ಥವಾಗದಂತೆ ಪ್ರತಿಯೊಬ್ಬರಿಗೂ ಇಂತಷ್ಟೇ ಮತ ಹಾಕಬೇಕು ಎಂದು ಕೋಟಾ ನಿಗದಿಪಡಿಸಿ ಸೂಪರ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಇದರೆಲ್ಲದರ ಪರಿಣಾಮ ಕಾಂಗ್ರೆಸ್ 4 ಸೀಟು ಗೆಲ್ಲುವಲ್ಲಿ 5 ಸೀಟು ಗೆದ್ದು ಬೀಗಿದೆ. ಈ ಗೆಲುವಿನೊಂದಿಗೆ 75 ಸದಸ್ಯರ ಬಲದ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಅಂದ್ರೆ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಈಗ ಸ್ಪಷ್ಟ ಮತವನ್ನು ಸಾಧಿಸಿದೆ.
ಇನ್ನು ಮುಂದೆ ಸರ್ಕಾರ ತರುವ ಯಾವುದೇ ಬಿಲ್ ಅಥವಾ ಕಾಯ್ದೆಗಳನ್ನು ತಡೆಯಲು ವಿರೋಧ ಪಕ್ಷಗಳಿಗೆ ಶಕ್ತಿ ಇರುವುದಿಲ್ಲ. ಇದು ಡಿಕೆಶಿ ಸರ್ಕಾರದ ಆಡಳಿತಕ್ಕೆ ಸಿಕ್ಕ ಅತಿ ದೊಡ್ಡ ಗ್ರೀನ್ ಸಿಗ್ನಲ್. ಫಲಿತಾಂಶ ಬಂದ ನಂತರ ಮಾತನಾಡಿದ ಡಿಕೆಶಿ, ಬೇರೆ ಪಕ್ಷ ಶಾಸಕರು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಅಭಿವೃದ್ಧಿಗಳನ್ನು ಮೆಚ್ಚಿ ವೋಟು ಮಾಡಿದ್ದಾರೆ. ಇದು ನನ್ನೊಬ್ಬನ ಗೆಲುವಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳ ಗಾಯದ ಮೇಲೆ ಉಪ್ಪು ಸುರಿದಿದ್ದಾರೆ. ಒಟ್ಟಿನಲ್ಲಿ ಅಶೋಕ್ ಮತ್ತು ವಿಜೇಂದ್ರ ಜೋಡಿಯ ಅಸಮರ್ಥನೆಯಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಶ್ವಮೇಧ ಯಾಗ ಮುಂದುವರೆದಿದೆ. ಈ ಕ್ರಾಸ್ ವೋಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂಥ ವಿಶೇಷ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.